ಯಾತಕ್ ಮಾಡಿದೆ ಈ ನಂಬರ್ಗ? ಸ್ವಲ್ಪ ನೀವು ಸಮಾಧಾನವಾಗಿ ಕೇಳಿ. ಇದ್ಯಾಕೆ ಹಿಂಗೆ? ಸ್ವಲ್ಪ ನೀನ್ ಎಲ್ಲವನ್ನ ಮಗ ನೀನ್ ಮಾಡಕ ಇದ್ಕ? ಏಯ್ ನಿನ್ ಬಾಯಿಗೆ ನನಗ ತಿರ್ಸ್ ಹಸ್ಬೇಡ. ನೀನ್ ಯಾವನ ನನ್ಗ ಅದೆಲ್ಲ ಹೇಳಕ? ಫಸ್ಟು ನೀನ್ ಕನ್ನಡ ಮಾತಾಡು. ಅವಮ್ಮನ್ನ ನಂತ ಒಂದ್ 5 ಲಕ್ಷ ಕೇಳಲಿ ಅಂತಾನ? ಇದೇ ನೀ ಭಯ ಹಿಂಗಾಡ್ತಾವನಲ್ಲ. ನೀವು ಇದು ಮಾಡ್ಕೊಳ್ಳಿ. ಫಸ್ಟು ಹೇಳ್ತೀನಿ, ಇದ್ಯಾಕೆ ಹಿಂಗಾಡ್ತಾ ಇದ್ರಿ? ಮತ್ ನೀನ್ ಅನ್ನೋದು ಏನೋ ಬರಗೆಟ್ಟವ್ರು ಯಾರು, ಅವ್ರು ಯಾರು ಇವ್ರು ಯಾರು ಅಂತ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾನು ಮಾಡೋ ಬಕ್ರಾಗಳನ್ನ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ನೀವು ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನಾನು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ, ಬಕ್ರಾ ಮಾಡ್ತೀನಿ. ರೈಟ್ ನಾವು ರತ್ನಮ್ಮ ಅಂತ ಇದ್ದಾರಂತೆ ಇವರು. ಇವ್ರಿಗೆ ಹೆಂಗಾದರೂ ಮಾಡಿ ಟ್ರ್ಯಾಪ್ ಮಾಡಿ, ಬಕ್ರಾ ಮಾಡಿ ಅಂತ ಕನಕಪುರದಿಂದ ಮೆಸೇಜ್ ಮಾಡಿದರೆ ನನಗೆ. ಸೂರ್ಯಪ್ರಕಾಶ್ ಅನ್ನೋರು, ಇವರು ಅವರ ಅಳಿಯ ಅಂತೆ. ಬನ್ನಿ ಕಾಲ್ ಮಾಡೋ ಇದೀಗ ರತ್ನಮ್ಮಗೆ. ಹಲೋ ರತ್ನಮ್ಮ, ಏನು ಅವಾಗಿಂದ ಬಿಜಿ? ನನ್ನ ಮಗ ಫೋನ್ ಮಾಡಿದ್ನು ಅವ್ರಿಗೆ. ನಾನಿಲ್ಲ ಅಂದರೂ ಒಂದು 1/4 ಗಂಟೆಯಿಂದ ಮಾಡ್ತಿದ್ದೀನಿ. ಬಿಜಿ. ಹೌದಾ? ಹಾಂ. ಯಾರು ನೀವು? ನಾನು ಜಗ್ಗಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಏನಂದರೆ ನನಗೆ ಇಲ್ಲಿ ಬರ್ಗೇಟವ್ರು ಯಾರು ಅಂತ ಗೊತ್ತಾಯ್ತಾ ಇಲ್ಲ ನನಗೆ ಇಲ್ಲಿ. ಬರ್ಗೇಟವರು? ಪೇಪರ್ ಓದ್ತೈತೆ ಬೆಳಗ್ಗೆ. ಅದರಲ್ಲಿ ಯಾವುದೋ ಒಂದು ಹೆಂಗ್ಸು ಪೇಪರಲ್ಲಿ ಹಾಕ್ಸಿದ್ಲಂತೆ, ನನ್ನ 25 ಲಕ್ಷ ಕೊಡ್ತೀನಿ, ಯಾವನಾದರೂ ಪರವಾಗಿಲ್ಲ ಬಂದ್ಬಿಟ್ಟು ಪ್ರೆಗ್ನೆಂಟ್ ಮಾಡಬೇಕು, ಪ್ರೆಗ್ನೆಂಟ್ ಮಾಡಿದವನು ಅವನೇ ಆಗಿದ್ದರೆ 25 ಲಕ್ಷ ಕೊಡ್ತೀನಿ ಅಂತ ಹಾಕ್ಸಿದ್ಲಂತೆ. ಅವಳು ಪೇಪರಲ್ಲಿ ಹಾಕ್ಸಿರೋದು ನೋಡ್ಬಿಟ್ಟು ಯಾವನ ಮಾಡವನೇ ಅವನ್ ತವನೇ 11 ಲಕ್ಷ ಕಿತ್ತವಳಂತೆ ಅವಳು. ಕಿತ್ತಿರ್ಬಿಡು. ನೀವ್ಯಾರ ಹೇಳಿ ಫಸ್ಟ್. ನಮ್ಮ ಯಜಮಾನ್ರ ಕೊಡ್ತೀನಿ, ಮಾತಾಡಿದ್ದೇನು. ಯಾರ ಹೇಳಿ ನೀವು ಫಸ್ಟ್. ಹಲೋ ಅಣ್ಣ, ಅದೇ ಅಕ್ಕಂತವ್ ಹೇಳ್ತಾ ಇದ್ದೆ. ಇಲ್ಲಿ ಬರ್ಗೇಟವ್ರು ಯಾರು ಅಂತ ಗೊತ್ತಾಯ್ತಿಲ್ಲ ನನಗೆ. ಬರ್ಗೇಟವ್ರು ಯಾರು ಗೊತ್ತಾಯ್ತಿಲ್ಲ? ಯಾಕೆ ಅಂತಂದ್ರೆ ಯಾವಳೋ ಇಲ್ಲಿ ಪೇಪರ್ ಹಾಕ್ಸಿದ್ಲಂತೆ. ಇಲ್ಲಿ ನಿನ್ಗೇನದು ಹಾಕಿಸ್ಲಿ ಹಿಂಗೆಲ್ಲ ಈ ತರ. ನನ್ನ ನಂಬರ್ ಯಾಕೆ ಮಾಡಿದೆ? ನಿನ್ನ ನಂಬರು ಯಾತಕ್ ಮಾಡಿದೆ ಈ ನಂಬರ್ಗ? ಸ್ವಲ್ಪ ನೀವು ಸಮಾಧಾನವಾಗಿ ಕೇಳಿ. ಇದ್ಯಾಕೆ ಹಿಂಗೆ? ಸ್ವಲ್ಪ ನೀನ್ ಎಲ್ಲವನ್ನ ಮಗ ನೀನ್ ಮಾಡಕ ಇದ್ಕ? ಏಯ್ ನಿನ್ ಬಾಯಿಗೆ ನನಗ ತಿರ್ಸ್ ಹಸ್ಬೇಡ. ನೀನ್ ಯಾವನ ನನ್ಗ ಅದೆಲ್ಲ ಹೇಳಕ? ಫಸ್ಟು ನೀನ್ ಕನ್ನಡ ಮಾತಾಡು. ಅವಮ್ಮನ್ನ ನಂತ ಒಂದ್ 5 ಲಕ್ಷ ಕೇಳಲಿ ಅಂತಾನ? ಇದೇ ನೀ ಭಯ ಹಿಂಗಾಡ್ತಾವನಲ್ಲ. ನೀವು ಇದು ಮಾಡ್ಕೊಳ್ಳಿ. ಫಸ್ಟು ಹೇಳ್ತೀನಿ, ಇದ್ಯಾಕೆ ಹಿಂಗಾಡ್ತಾ ಇದ್ರಿ? ಮತ್ ನೀನ್ ಅನ್ನೋದು ಏನೋ ಬರಗೆಟ್ಟವ್ರು ಯಾರು, ಅವ್ರು ಯಾರು ಇವ್ರು ಯಾರು ಅಂತ. ಅಣ್ಣ, ಇಲ್ಲಿ ಯಾವಳೋ ಒಬ್ಳು ಪೇಪರ್ ಹಾಕ್ಸವಳೆ. ಬೇಕಾದಾಗ ಹಾಕೊಂಡು ಆ ಮಾತ ನಿನ್ನ ವಿಶೇಷ ಅವ್ರಿಗೆ ಹೇಳ್ತ, ಬೇರೆಯವ್ರಿಗೆ ಕೇಳಕ್ ಹೋಗ್ತೀವಿ. ಅಲ್ಲ, ಹಂಗ ಹಾಕ್ಸವಳಲ್ಲ, ಅದನ್ನ ನಾನ್ ಕೇಳ್ತಾ ಇರೋದು. ಬೇರೆಯವ್ರಿಗೆ ಯಾಕ ಈ ನಂಬರ್ಗೆ ಯಾಕೆ ಮಾಡಿದ್ವಿ? ಈ ನಂಬರ್ಗೆ ಅಂದ್ರೆ ಇಲ್ಲಿ ಗರ್ಭಿಣಿ ಮಾಡಿದವ್ರಿಗೆ 25 ಲಕ್ಷ ಕೊಡ್ತೀನಿ ಅಂತ ಪೇಪರಲ್ಲಿ ಹಾಕ್ಸಿದ್ಲು. ಏನ್ ತಲೆಗೆ ಕೆಟ್ಟೋಗಿದ್ದೆ ನಿಂಗ? ತಲೆಗೆ ಕೆಟ್ಟೋಗಿಲ್ಲ, ನನಗೆ ಕನ್ಫ್ಯೂಸ್. ಇಲ್ಲಿ ಬರ್ಗೇಟವ್ರು ಯಾರು ಅಂತ ಕೇಳ್ತಾ ಇದ್ದೀನಿ. ಬರ್ಗೇಟವ್ರು ಕೇಳಕ ನಾನೇನ್ ಕಾಯ್ಕೊಂಡು ಇಲ್ಲಿ ನಿನ್ನ ಪೋಲಿಯಾಗಿ ನಿಂತಿದ್ದಾನ. ನಾವು ಜಿಮ್ಮಿನ ಕೇಳಿ ಕೆದ್ಬಿಟ್ಟು ಕೂತಿರೋದು ನಾವು. ಸರಿ ಅಣ್ಣ, ನಿಮ್ಮನ್ನ ಕೂತ್ಕೋಬೇಡಿ ಅಂತ ಇದ್ದೀನ, ಕೂತ್ಕೊಳ್ಳಿ. ನೀನು ಅದಲ್ಲೇ ಕೇಳಕ ನಮ್ಮನ್ನ ಈ ಯಾರು? ನೀ ಯಾರ ಹೇಳು ಮೊದ್ಲು? ಯಪ್ಪ ಶಿವನೇ, ನಿಮ್ಗೆ ಏನಾಯ್ತು ಇವಾಗ? ಏನಾಯ್ತು ಅಂದ್ರ ಒಬ್ಬ ಹೆಂಗಸನ್ ಜೊತೆಗೆ ಹಂಗ್ ಮಾತಾಡಲ್ಲ ಈ ರೀತಿನ ನೀನು ಒಳ್ಳೆ ಪೊಲೀಸ್ ಅಣ್ಣಾರಾಗ ಮಾತಾಡ್ತಿದೆಯಲ್ಲ. ಯೋ ಹೊಸಿ ಮಾತಾಡೋ ಸರಿಯಾಗಿ ಮಾತಾಡಿ, ಸುಮ್ಮನೆ ಬಾಯಿ ಬರ್ತದೆ ಅನ್ಬಿಟ್ಟು ಬೇಡ ಅಂತ ಹೇಳ್ತಾವನಿ ನಾನು. ಮುಚ್ಕಣ ಏನೋ ಫೋನ್ ಇಟ್ಬಿಟ್ಟು ಯಪ್ಪ ಏನೇನೋ ಹೇಳ್ತಾರಪ್ಪ ಅಸಹ್ಯ. ಕೆಟ್ಟ ಮಾಡ್ಬಿಟ್ರು. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ, ಹೇಳಿ. ಯಾರು? ಸೂರ್ಯಪ್ರಕಾಶ ಮಾತಾಡೋದು. ಹೌದೌದು. ಚೆನ್ನಾಗಿದ್ದೀರಾ? ತಾವು? ನಾವು ಈ ಕಡೆಯಿಂದ RJ ಸುನೀಲ್ ಅಂತ. ಸರ್ ಹೇಳಿ ಸರ್. ನಮಸ್ತೆ.
ಯಾರ ನಂಬರ್ ಕಳಿಸಿದ್ರಿ ನೀವು? ಆಶಾ ಅಂತ ಒಬ್ರು ನಂಬರ್ ಮತ್ತೆ ರತ್ನಮ್ಮ ಅನ್ನೋ ಒಬ್ರು ನಂಬರ್ ಕಳ್ಸಿದ್ದೆ. ಇಲ್ಲ ರತ್ನಮ್ಮ ಅಂತ ಕಳಿಸಿದ್ರಿ. ಹ್ಞೂ ಸರ್. ಅವ್ರಿಗೆ ಕಾಲ್ ಆಗ್ತೀರಾ ಇವಾಗ? ಹಂಗೆ ಇದೆ ಸರ್, ಲೈನಲ್ಲಿ ಕಾಲ್ ಆಗ್ತದೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ ಅತ್ತೆ. ಹೇಳಿ. ಯಾಕೆ ಬಿಸಿ ಬಂದೈತೆ ಆಗ್ಲಿಂದ? ಮಾತಾಡ್ಬೋದೇನೇನೋ ಮಾತಾಡ್ತೀನಿ ಅಂತ ನಿಮ್ಮ ಮಾವ ಬೋಯ್ತಿರು. ಯಾಕೆ? ಯಾರು? ಅದೇ ಯಾವ ನಮ್ದು ಏನೇನೋ ಮಾತಾಡ್ತಿದ್ರು. ಯಾರು? ಏನ್ ಕೇಳಿದ್ರು? ಯಾರ ನೀವು ಏನಾದ್ರೂ ಏನು ಮಾತಾಡಲ್ಲ, ಅದೇನೇನೋ ಸುಮ್ ಮಾತಾಡ್ತಿತ್ತು ಲೋಕರ್ ಮುಂದೆ. ಅದಕ್ಕೆ ನಿಮ್ಮ ಅಣ್ಣ ಬೋಯ್ತಿರು, ನಿಮ್ಮ ಮಾವ ಬೋಯ್ತಿರು. ಲೈನಲ್ಲಿ ಅವ್ರು ನೋಡಿ, ಅವ್ರು ಯಾರು ಕೇಳ್ಕೊಳ್ಳಿ. ಅಲ್ಲ ಕಣಮ್ಮ ರತ್ನಮ್ಮ, ನಿನ್ ಗಂಡ ಹೇಳಕ್ ಬಿಟ್ರು ತಾನೆ ಒಳ್ಳೆ ದುರ್ಯೋಧನ ಆಡಂಗ ಆಡಿದ್ರೆ ಏನ್ ಹೇಳೋದು ಏನ್ ಬಿಡೋದು? ಮತ್ತೆ ನೀವ್ ಯಾರಂತ ಹೇಳ್ಬೇಕು ನಮ್ಗ ಅದೆಲ್ಲ ಮಾತಾಡಿದ್ರೆ ನಮ್ಗ ಇದಾಗಲ್ಲ. ಏನ್ ಇದಾಗೋಯ್ತು ನಿಮ್ಗೆ? ನಮ್ಗ ಅವೆಲ್ಲ ಇದಾಗಲ್ಲ, ಮನ್ಸ ಬೇಜಾರಾಯ್ತದ ಅದೆಲ್ಲ ಅಂದ್ರೆ ನಮ್ಗ ಅದೇನ ವಿಷಯ ವಾರ್ತೆ ಇರ್ತಾವೆಲ್ಲ. ನನ್ ಮಗ ವಾರ್ತಲು ತಿಳ್ಕೋವಾದ ಅಂತಂದ. ಏನಪ್ಪ ಜಗದೀಶ ಅಂತ ಹೇಳ್ದೆ ತಾನೆ ನಾನು? ಜಗ್ಗಿ ಅಂತ ಹೇಳಿದ್ರೆ ನಮ್ಗೆ ಇಂಥ ಊರವ್ರು ಹಿಂಗ ಅಂತ ಹೇಳ್ಬೇಕು ತಾನೆ. ಜಗ್ಗಿ ಅಂದ್ರೆ ಯಾವ ಜಗ್ಗಿ ಅಂತ ಸರಿ ತಿಳ್ಕೊಳ್ಳೋ ಸರಿ ನಾವು. ಆಯ್ತು, ನಾವು ಇಂಥ ಊರವರು ಇಂಥವ್ರು, ಸರಿನಾ? ನನ್ ಕೂಡ ಮೈಸೂರ ಕನಕಪುರ ಇಂಥ ಊರವ್ರು ಹಿಂಗ್ ಸಂಬಂಧಿ ಅಂತ ಹೇಳಿದ್ರ ಗೊತ್ತಾಯ್ತದ. ನಾವು ಯಾರೇನ ಮಾಡಿದ್ರ ಏನ ನಂಗ ಆಯ್ತ ನಮ್ಗ ಎಲ್ಲ ಮಿಕ್ಸು ನಾವು. ಇತ್ತಾಗಿ ಒಂದ್ ಕಡೆ ಕನಕಪುರ, ಒಂದ್ ಕಡೆ ನಂಜನಗೂಡು, ಒಂದ್ ಕಡೆ ಮೈಸೂರು, ಒಂದ್ ಕಡೆ ಬೆಂಗಳೂರು. ನಮ್ ಏನೋ ನಮ್ಗ್ ಗೊತ್ತಿರೋರು ಏನೋ ಮಾತಾಡ್ತಾರ ಅಂತ ಕೇಳ್ಯಾರ ತಿಳ್ಕೊಬೋದು. ತಗೊಂಡೋಗಿ ಗಂಡಂಗ್ ಕೊಟ್ಬಿಟ್ರೆ ಮತ್ತೆ ನಮ್ಗೆ ನೀವ್ ಮಾತಾಡೋದ್ ನೋಡಿದ್ರೆ ನಮ್ಗೆ ಬೇಜಾರಾಯ್ತು, ನಮ್ಗೆ ಭಯ ಆಯ್ತು. ನಿಮ್ ಯಜಮಾನ್ರೇನ ಎಣ್ಣೆ ಗಿಣ್ಣೆ ಹಾಕ್ತಾರ? ಎಣ್ಣೆ ಹಾಕಲ್ಲ, ಅದೇ ಮಾತಾಡ್ತೀನಿಲ್ಲ ಅವ್ರಿಗೂ ಇದೇನೋ ಯಾರ ಅಂದಂಗ ಆಯ್ತು. ಅಲ್ಲ ಹೇಳಿ, ಎಣ್ಣೆ ಏನಾರ ಅಂದ್ರ? ಇಲ್ಲ ಇಲ್ಲ, ಎಣ್ಣೆಗಿನ ಏನು ಹಾಕಿಲ್ಲ ಹೊಲದಲ್ಲಿ ಅವ್ರ, ಏನು ಎಣ್ಣೆಗಿನ ಏನು ಇಲ್ಲ. ಹಾಕ್ಬಿಟ್ರೆ ಆಮೇಲೆ ಚೈನ್ ಹಾಕಿ ಕಟ್ ಹಾಕ್ಬೇಕನ್ನ. ಆಮೇಲೆ ನೀವ್ ಯಾರಂತ ಹೇಳ್ದೆ ಮಾತಾಡ್ತಿರಲ್ಲ ಹಂಗ ಹಿಂಗ ಅಂತ ಅವ್ರಿಗ ಅದ ಪಾಪ ಬತ್ತು. ಹೇಳಿ ಸರ್. ನಾನು ಯಾರು ಕೇಳಿದ್ರು ಸುಲಭವಾಗಿ ಒಂದೇ ಸತಿಗೆ ಹೆಸ್ರು ಹೇಳ್ಬಿಡೋದಿಲ್ಲ, ಒಂದು 3-4 ಸತಿನಾರು ಕೇಳ್ಬೇಕು. ಅವಾಗಲೇ ನಾನು ಒರಿಜಿನಲ್ ಹೆಸ್ರು ಹೇಳೋದು. ನಾನು ಸುಮ್ಮನೆ ಕೇಳಿದ ತಕ್ಷಣ ಹೇಳ್ಬಿಟ್ರೆ ಬೆಲೆ ಇರ್ತದೆ ಹೆಸ್ರಿಗೆ. ಕೇಳಿದ ತಕ್ಷಣ ಹೇಳದಿರ ನೀವು ಆ ರೀತಿ ಮಾತಾಡೋರು ನಮ್ಗೆ ತಪ್ಪಾಗಲ್ಲ. ಏನ್ ಏನೋ ಹಿಂಗ್ ಮಾತಾಡ್ತಾವ್ರ, ಯಾರೋ ಮಾತಾಡ್ತಾರ ಅಂತ. ಸರಿ ಆಯ್ತು, ಹೇಳಿದೆ ಇವಾಗ ಗೊತ್ತಾಯ್ತಲ್ಲ. ಇವಾಗ ನಾನು ಯಾರಪ್ಪ ಅಂತ ನಾನು ಹೇಳಕ್ಕಿಂತ ನಿಮ್ಮ ಅಳಿಯನೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅದೇ ಅವರು ಮೈಸೂರಿಗೆ ಫೇಮಸ್ ಆರ್ ಜೆ ಸುನೀಲ್ ಅಂದ್ಬಿಟ್ಟು ಯೂಟ್ಯೂಬ್ ಅದ್ರೆಲ್ಲ ಭಕ್ತ ಮಾಡ್ತಾರಲ್ಲ ಅವ್ರು ನನ್ನ ನಂಬರ್ ಕೊಟ್ಟು ಸುಮಾರು ತಿಂಗಳುಗಳೇ ಆಗಿದ್ವು. ಅವರು ತುಂಬಾ ಬಿಸಿ ಇರ್ತಾರೆ, ಸೊ ಹಂಗಾಗಿ ಇವಾಗ ಮಾಡೋರ್ ಕಾಲ್ನ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಮನು ಗೊತ್ತು, ಅವ್ರು ಜಾಸ್ತಿ ಮೊಬೈಲ್ ಎಲ್ಲ ಯೂಸ್ ಮಾಡಲ್ವಲ್ಲ ಸರ್, ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ. ಓಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಓಕೆ ಓಕೆ, ಥ್ಯಾಂಕ್ ಯು ನಮ್ಮೊಟ್ಟು ಮಾತಾಡೋದಕ್ಕೆ ಸೂರ್ಯ ಅವರೇ. ಥ್ಯಾಂಕ್ ಯು ಅಣ್ಣ. ಆಯ್ತು ಸರ್. ವೆಲ್, ಸಕ್ಕತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.